ನಾನು ಡಿ ಕೆ ಶಿ ಆಪ್ತ ವಲಯದಲ್ಲೇ ಗುರುಸ್ಕೊಂಡಿದ್ದೀನಿ ಅಂತ ಹೆಂಗೆ ಹೇಳ್ತೀರಾ? ನಾನು ಸಿದ್ದರಾಮಯ್ಯ ತೋಲೂ ಚೆನ್ನಾಗಿದ್ದೀನಿ. ಅಲ್ಲ ಇರ್ಬೋದು, ಅಫ್ಕೋರ್ಸ್ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಜನತಾದಳದಾಗಿದ್ದವರು ಕೂಡ ನಾನು ವೆಲ್ ವಿಷರ್ ಆಗಿದ್ದಂಥವ್ರು, ನನಗೆ ಸಹಾಯ ಮಾಡಿರ್ತಕ್ಕಂಥವ್ರು. ಅವತ್ತು ಅವರು ಕೂಡ ಯಾವತ್ತು ನನ್ನ ಕಾಂಗ್ರೆಸ್ಸಿಗೆ ಬನ್ನಿ ಅಂತ ಕರೆದಿರಲಿಲ್ಲ. ನಮ್ಮಲ್ಲಿ ಗೊಂದಲ ಆಗಿದ್ದರಿಂದ ನಾನು ಕಾಂಗ್ರೆಸ್ಗೆ ಹೋಗಿದ್ದಂಥದ್ದು. ಇಲ್ಲಿಂದ ದಳದಾಗ ಇರ್ತಿದ್ದೆ. ಅದರಿಂದ ಅವರೇನು ಯಾವತ್ತೂ ನಮ್ಮ ಆ ರೀತಿ ಚರ್ಚೆ ಮಾಡಿಲ್ಲ. ಎಲ್ಲರೂ ಡೆಲ್ಲಿಗೆ ಹೋದ್ರು ನೀವೇ ಹೋಗಲ್ಲ ಡೆಲ್ಲಿಗೆ? ಯಾರ್ತಕ್ಕೆ ಹೋಗೋಣ ಸರ್ ಡೆಲ್ಲಿಗೆ ಹೋಗಿ? ಸುಮ್ಮನೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಹೋಟ್ಲಾಗೆ ಟೀ ಕಾಫಿ ಕುಡ್ಕೊಂಡು ಅಲ್ಟೆ ಹೊಡ್ಕೊಂಡು ಬರ್ಬೇಕಷ್ಟೇ. ಹೋಗಿರೋಂಥವ್ರು ಮಾಡ್ತಾರೆ ಕೆಲಸ ಅದನ್ನು ಸರ್. ಯಾರಿಗೆ ಹೋಗಿರೋಂಥವ್ರು ಯಾರು ಸರ್ ಅಲ್ಲಿಂದ ಮಿನಿಸ್ಟ್ರ್ ಹಾಕ್ಕೊಂಬತ್ತವ್ರೆ? ಯಾರು ಬರ್ತಾರೆ ಸರ್? ಸುಮ್ಮನೆ ಹೋಗ್ತಾರೆ ಅಷ್ಟೇ. ಯಾರು ಆಗಲಿ ಬಿಡಿ, ಬೇಡ ಅಂತ ಹೇಳಿರೋ ಯಾರು? ನಮ್ಮ ಜಿಲ್ಲೆ ಅಲ್ಲ, ನಮ್ಮ ಜಿಲ್ಲೆ ಆದರೆ ನಾವು ಸಂತೋಷ ಪಡ್ತೀವಲ್ವ. ನಮ್ಮ ಜಿಲ್ಲೆಯವ್ರು ಒಬ್ಬರು ಆದರೆ ನಾವು ಸಂತೋಷ ಪಡ್ತೀವಿ. ರಾಜಣ್ಣವ್ರ ಮಾತಿಗೆ ನಿಮ್ಮ ಸಹಮತ? ಇಲ್ಲ, ನನಗೆ ಅವ್ರ ಮಾತಿಗೆ ಇವ್ರ ಮಾತಿಗೆ ಸಹಮತ ಅದು ಇದು ವಿಚಾರ ಇಲ್ಲ. ನಮ್ಮ ಜಿಲ್ಲೆಯವ್ರು ಪರಮೇಶ್ವರ ಆಗ್ತಾರೆ ಅಂತಂದರೆ ನಾವು ಸಂತೋಷವಾಗಿ ಸ್ವೀಕರಿಸ್ತೀವಿ ಅಷ್ಟೇ. ತಮ್ಮ ಸಮುದಾಯದವರು ಒಬ್ಬರು ಆಗ್ತಾರೆ ಅಂದರೆ ನಾನು ಜಾತಿ ಇಟ್ಕೊಂಡು ಯಾವತ್ತೂ ನನ್ನ ಜೀವನದಲ್ಲೇ ರಾಜಕೀಯ ಮಾಡಿಲ್ಲ. ನನ್ನ 25 ವರ್ಷದ ರಾಜಕೀಯ, 30 ವರ್ಷದ ರಾಜಕೀಯ ಜೀವನದಲ್ಲಿ ಒಂದು ದಿವಸ ನನ್ನ ಜಾತಿ ಅಂತ ಹೇಳಿ ನಾನು ರಾಜಕಾರಣ ಮಾಡಿಲ್ಲ. ಸರ್ವ ಜನಾಂಗನೂ ಜೊತೆಲಿ ಕರ್ಕೊಂಡು ಹೋಗೋದೇ ನನ್ನ ಧ್ಯೇಯ ಆಗಿರ್ತಕ್ಕಂಥದ್ದು. ಅದನ್ನೇ ನಾನು ಪಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅದರಿಂದ ನಾನು ಜಾತಿಯಿಂದಲೇ ಏನೋ ಒಂದು ಆಗ್ತೀನಿ ಅಂತಂದರೆ ಅದು ಭ್ರಮೆಯಲ್ಲಿರ್ತಕ್ಕಂಥವ್ರು ಯಾರು ಮಾಡಬೇಕಷ್ಟೇ. ಈ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಅದನ್ನು ಮಾಡಲೂಬಾರ್ದು. ಒಂದೇ ಜಾತಿಗೆ ನಾನು ಸೀಮಿತ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದೇ ಜಾತಿಗೆ ಸಹಾಯ ಮಾಡ್ತಕ್ಕಂಥದ್ದೇ ಆಗಲಿ, ಒಂದೇ ಜಾತಿಯ ನೋಡ್ತಕ್ಕಂಥದ್ದಾಗಲಿ ಅದು ಯಾರೂ ಕೂಡ ಮಾಡಬಾರ್ದು. ಎಲ್ಲರೂ ಓಟ್ ಹಾಕತಕ್ಕ ಪಕ್ಷ ಓಟ್ ಹಾಕಿದ ಮೇಲೆ ಗೆದ್ದ ಮೇಲೆ ಎಲ್ಲ ಜನಾಂಗನೂ ನಾವು ಜೊತೆಲಿ ಇಟ್ಕೊಂಡು ಹೋದರೆ ನಮಗೆ ಮಾನ್ಯತೆ ಸಿಗ್ತಕ್ಕಂಥದ್ದು. ನಾನು ಬದಲಾವಣೆ ಮಾಡಿ ಅಂತಲೂ ಹೇಳಲ್ಲ, ಬದಲಾವಣೆ ಮಾಡಬೇಡಿ ಅಂತ ಹೇಳಲ್ಲ. ಯಾರಿಗೆ? ಶಾಸಕರಿಗೆ ಅವಕಾಶ 4-5 ಬಾರಿ ಗೆದ್ದವರಿಗೆ ಕೆಲವರಿಗೆ ಕೊಟ್ಟಿಲ್ಲ ಸರ್. ನಾವು ಹೇಳಿದರೆ ನಿಮ್ಗೆ ಆಗಲೇ ಒಂದು ಸರಿ ನಾನು ಹೇಳಿದ್ದೀನಿ, ನಾವು MLAಗಳು ಹೇಳೋದು ಸುಮ್ಮನೆ ಬಾಯಿ ಚಟಕ್ಕೆ ಹೇಳಬೇಕಷ್ಟೇ. ಏನೋ ನಿಮ್ಮಲ್ಲಿ ಬರುತ್ತೆ ಪೇಪರಾಗೆ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳಿರೆ ಬೆಳಗ್ಗೆ ಸಾಯಂಕಾಲ ತನಕ ರುಬ್ತೀರ. ನಾನು ಏನಾರು ಒಂದು ಈಗ ಹೇಳಿರೆ ಅಷ್ಟಕ್ಕೆ ಹೇಳ್ಬೇಕು, ಬಿಟ್ಬಿಟ್ರೆ ಯಾರಿಗೆ ಗೊತ್ತೈತೆ ಸರ್? ನಾನಿದ್ನ ಇನ್ನೊಬ್ಬ ಶಾಸಕ ಇದ್ನ ಸರ್? ನಮ್ಮಲ್ಲಿರೋ 136 ಜನ ಶಾಸಕರಲ್ಲಿ ಇಬ್ಬರಿಗೆ ಗೊತ್ತಿರೋದು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡು. ಅಷ್ಟಕ್ಕೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಸಪೋಸ್ ಯಾರೋ ಹತ್ತಿರವಾಗಿ ಸಿದ್ದರಾಮಣ್ಣನ ಹತ್ತಿರವಾಗಿರೋರು ಸಿದ್ದರಾಮಣ್ಣ ಏನೋ ಹೇಳಿದ್ದಾಗ ಇಟ್ಕೊಂಡು ಮಾತಾಡ್ಬೋದು. ಡಿ ಕೆ ಅವ್ರು ಹತ್ತಿರವಾಗಿರ್ತಕ್ಕಂಥವ್ರು ಡಿ ಕೆ ಅವ್ರು ಏನು ಹೇಳಿದ್ದಾಗ ಇಟ್ಕೊಂಡು ಮಾತಾಡ್ಬೋದು. ಅದು ಮಾತಾಡೋದ್ರಿಂದ ನಾವು ಏನು ಅದರಿಂದ ಪ್ರಯೋಜನ ಏನೂ ಆಗಲ್ಲ.